ಈ ನಮ್ಮಲ್ಲೇ ಇರುವ ಕೆಲವೊಂದಷ್ಟು ನವಬೌದ್ಧರು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದಾಳಿಯನ್ನು ನೋಡಿ ಖುಷಿಯನ್ನ ಪಡ್ತಾ ಇದ್ದಾರೆ. ಈ ರೀತಿಯಾಗಿ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದಾಳಿಯನ್ನ ನೋಡಿ ಯಾರೆಲ್ಲ ಖುಷಿಯನ್ನ ಪಡ್ತಾ ಇದ್ದೀರಾ ಅಂತವ್ರಿಗೆಲ್ಲ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟವನ್ನ ಪಡ್ತೀನಿ. ಬಾಂಗ್ಲಾದಲ್ಲಿ ಕೇವಲ ಹಿಂದೂಗಳ ಮೇಲೆ ಮಾತ್ರ ದಾಳಿ ನಡೀತಾ ಇಲ್ಲ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳ ಮೇಲೂ ದಾಳಿ ನಡೀತಾ ಇದೆ. ಅಲ್ಲಿರುವ ಬೌದ್ಧರ ಮೇಲೂ ದಾಳಿ ನಡೀತಾ ಇದೆ. ಅಲ್ಲಿರುವ ಕ್ರೈಸ್ತರ ಮೇಲೂ ದಾಳಿ ನಡೀತಾ ಇದೆ. ಅಫ್ಘಾನಿಸ್ತಾನದಲ್ಲಿ ಬುದ್ಧನ ಬುಡಕ್ಕೆ ಬಾಂಬ್ ಇಟ್ಟು ಯಾವ ರೀತಿಯಾಗಿ ಉಡಾಯಿಸಿದ್ರು ಅದೇ ರೀತಿಯಾಗಿ ಬಾಂಗ್ಲಾದೇಶದಲ್ಲಿ ಬುದ್ಧನ ಮೂರ್ತಿಗಳನ್ನ ಒಡೆದುಹಾಕಲಾಗ್ತಾ ಇದೆ. ಬುದ್ಧನ ಮಂದಿರಗಳಿಗೆ ಬೆಂಕಿಯನ್ನ ಹಚ್ಚಲಾಗ್ತಾ ಇದೆ. ಬೌದ್ಧರನ್ನ ಕಂಡ್ರೂ ಸಹ ಒಡೆದು ಕಳಿಸಲಾಗ್ತಾ ಇದೆ. ಇನ್ನ ಕ್ರೈಸ್ತರಿಗೆ ಈ ಬಾರಿ ಕ್ರಿಸ್ಮಸ್ ಅನ್ನ ಆಚರಣೆಯನ್ನ ಮಾಡೋದ ಹಾಗೆ ಬಹಿರಂಗವಾಗೇನೆ ಸಾರ್ವಜನಿಕವಾಗೇನೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಈಗ ಅರ್ಥವನ್ನ ಮಾಡ್ಕೊಳ್ಳಿ, ಅಲ್ಲಿ ಕೇವಲ ಹಿಂದೂಗಳ ಮೇಲೆ ಮಾತ್ರ ದಾಳಿ ನಡೀತಾ ಇಲ್ಲ, ಅಲ್ಲಿರುವಂತಹ ಎಲ್ಲ ಅಲ್ಪಸಂಖ್ಯಾತರ ಮೇಲೂ ದಾಳಿ ನಡೀತಾ ಇದೆ. ಸ್ವಾರ್ಥವನ್ನ ಬಿಡಿ, ದೇಶದ ವಿಚಾರವಾಗಿ ಬಂದಾಗ ದೇಶದ ಪರವಾಗಿ ನಿಂತು ಅವುಗಳನ್ನ ಖಂಡಿಸಿ. ನಾನು ಈ ಬಾಂಗ್ಲಾದೇಶದ ವಿಚಾರವಾಗಿ ಏನಾದ್ರೂ ಪೋಸ್ಟ್ಗಳನ್ನ ಮಾಡಿದಾಗ ರಪ್ ಅಂತ ಬರ್ತಾರೆ. ಏ, ಅಲ್ಲಿನ ಬಗ್ಗೆ ಮಾತನಾಡು, ಇಲ್ಲಿನ ಬಗ್ಗೆ ಮಾತನಾಡು, ಇಲ್ಲಿಂದ ಮಾತಾಡಲಾಡ್ಲಿಲ್ಲ, ಅಲ್ಲಿಂದ ಮಾತನಾಡ್ಲಿಲ್ಲ ಅಂತ. ಹೇ, ಈ ರೀತಿಯಾಗಿ ನಿಮ್ಗೆ ಆ ದೇವ್ರು ಬಾಯಿ ಕೊಟ್ಟಿದಂತಾನೆ, ನೀವುಗಳು ಮಾತನಾಡಿ, ಯಾಕೆ ಸುಮ್ಮನೆಲ್ಲ ಮುಚ್ಕೊಂಡು ಕೂತಿರ್ತೀರಾ?